ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೃತಕ ಉದ್ಯಾನವನವನ್ನು ನಿರ್ಮಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಅಗಾಧ ಅರಣ್ಯ ಸಂಪತ್ತು ಇರುವ ಪ್ರದೇಶದಲ್ಲಿ ಒಂದು ಸುಂದರವಾದ ವೃಕ್ಷ ಉದ್ಯಾನವನವನ್ನು ನಿರ್ಮಿಸುವ ಒಂದು ಉತ್ತಮ ಕಾರ್ಯ ಅರಣ್ಯ ಇಲಾಖೆಯಿಂದ ನಡೆಯುತ್ತಿದೆ. ಉಡುಪಿ ಜಿಲ್ಲೆಯ 80 ಬಡಗುಬೆಟ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾರು 6 ಎಕರೆ ಅರಣ್ಯ ಪ್ರದೇಶದಲ್ಲಿ ಮರಗಳಿಗಾಗಿ ತನ್ನ ಜೀವವನ್ನ ಮುಡಿಪಾಗಿಟ್ಟ ಸಾಲು ಮರದ ತಿಮ್ಮಕ್ಕನ ಹೆಸರಿನಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ್ನ ನಿರ್ಮಿಸಿ ಸಾರ್ವಜನಿಕರಿಗೆ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಮುಂದಿನ ಯುವ ಪೀಳಿಗೆಗೆ ಅರಣ್ಯ ಮತ್ತು ಪರಿಸರದ ಮಹತ್ವವನ್ನ ತಿಳಿಯಪಡಿಸುವುದೇ ವೃಕ್ಷ ಉದ್ಯಾನವನದ ಮುಖ್ಯ ಉದ್ದೇಶವಾಗಿದೆ. ಉದ್ಯಾನವನದ ಮುಖ್ಯ ದ್ವಾರದಲ್ಲಿ ಮಳೆಯ ನೀರನ್ನ ತನ್ನಲ್ಲಿ ಸೇಕರಿಸಿ ಇಟ್ಟುಕೊಂಡು ಭೂಮಿಗೆ ನೀರನ್ನ ನೀಡುವ ವೃಕ್ಷ ಮಾತೆಯ ಪ್ರತಿಕೃತಿಯನ್ನ ನಿರ್ಮಿಸಲಾಗಿದೆ. ಮಕ್ಕಳಿಗೆ ಆಟವಾಡಲು ಚಿಲ್ಡ್ರನ್ ಪಾರ್ಕ್, ಉಪಹಾರ ಗೃಹ, ಉಯ್ಯಾಲೆಗಳು, ನೈಸರ್ಗಿಕವಾಗಿ ಸಿಗುವ ಔಷಧಿ ಸಸ್ಯಗಳ ಮೂಲಿಕಾವನ, ತುಳುನಾಡಿನ ಸಂಸ್ಕೃತಿಯನ್ನ ಬಿಂಬಿಸುವ ಕಂಬಳ ಓಟದಲ್ಲಿ ಓಡುವ 2 ಜೋಡಿ ಕೋಣಗಳು, ಎತ್ತಿನ ಗಾಡಿ, ಆಂಫಿ ಥಿಯೇಟರ್, ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನಿರ್ವಹಿಸಲು ಸಭಾಂಗಣವನ್ನ ಈ ವೃಕ್ಷ ಉದ್ಯಾನವನದಲ್ಲಿ ನಿರ್ಮಿಸಲಾಗಿದೆ. ಇಂತಹ ಅನೇಕ ಉದ್ಯಾನವನವನ್ನ ರಾಜ್ಯದಲ್ಲಿಯೇ ನಿರ್ಮಿಸಲು ಯೋಜನೆ ಇದೆ ಎನ್ನುತ್ತಾರೆ ಅರಣ್ಯ ಸಚಿವರು. ಒಂದೊಂದು ಸಸ್ಯೋದ್ಯಾನವನ ಆಗುವ ರೀತಿಯಲ್ಲಿ ರಾಜ್ಯದ ಎಲ್ಲ ಕಡೆಯೂ ಕೂಡ ಈ ರೀತಿಯ ಸಸ್ಯೋದ್ಯಾನವನ್ನು ನಾವು ಮಾಡ್ತಾಯಿದ್ದೀವಿ. ಸಾಲು ಮರ ತಿಮ್ಮಕ್ಕನ ಹೆಸರ ಮೇಲೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಪ್ರತಿ ಭಾಗದಲ್ಲಿ ಕೂಡ ಈ ರೀತಿಯ ಸಸ್ಯೋದ್ಯಾನ ಮಾಡ್ತೇವೆ ಅಂತೇಳಿ ನಾವು ಸರ್ಕಾರ ಭರವಸೆ ಕೊಟ್ಟ ಪ್ರಕಾರ ಇವತ್ತು ಅದನ್ನು ನಾವು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲಿನೂ ಕೂಡ ಈಗ ಹೆಬ್ಬರಿಯಲ್ಲಿ ಕೂಡ ಒಂದು ಸಸ್ಯೋದ್ಯಾನವನ ಆಗ್ತಾಯಿದೆ. ಬಂಟ್ವಾಳದಲ್ಲಿ ಕೂಡ ಹೊಸದಾಗಿ ಒಂದು ಸಸ್ಯೋದ್ಯಾನವನ, ಪುತ್ತೂರಿನಲ್ಲಿ ಆಗ್ತಾಯಿದೆ, ಬೆಳ್ತಂಗಡಿಯಲ್ಲಿ ಆಗ್ತಾಯಿದೆ. ಎಲ್ಲ ಕ್ಷೇತ್ರದಲ್ಲಿ ಒಂದು ಸಸ್ಯೋದ್ಯಾನವನ ಮಾಡ್ತಕ್ಕಂಥದ್ದು ಮಾಡ್ತಾಯಿದೆ. ಯಾಕೆಂದರೆ ಮುಖ್ಯವಾಗಿ ಇದೊಂದು ನಗರಕ್ಕೆ ಹತ್ತಿರ ಇರ್ತಕ್ಕಂಥ ಪ್ರದೇಶ. ಈ ಲಂಗ್ ಪ್ಲೇಸ್ ಅಂತ, ಈ ಆರೋಗ್ಯವಂತ ಮನುಷ್ಯನಿಗೆ ಪ್ರಕೃತಿ ದತ್ತವಾದಂಥ ಏನು ಹವಾಮಾನ ಇದೆ, ವಾಯು ಮುಖ್ಯವಾಗಿ ಅದನ್ನು ಸ್ವೀಕಾರ ಮಾಡತಕ್ಕಂಥದ್ದು ಇದು ಹೆಚ್ಚು ಫಲಕಾರಿಯಾಗಿದೆ. ವಿದ್ಯಾರ್ಥಿಗಳಿಗೆ, ಯುವ ಜನತೆಗೆ ಅರಣ್ಯ ಮತ್ತು ಪರಿಸರ ರಕ್ಷಣೆಯ ಬಗ್ಗೆ ಜಾಗೃತಿ, ತಿಳುವಳಿಕೆಯನ್ನ ನೀಡುವ ಇಂತಹ ವೃಕ್ಷ ಉದ್ಯಾನವನಗಳು ಹೆಚ್ಚು ಹೆಚ್ಚು ಆಗಬೇಕಿದೆ. ಪ್ರಕೃತಿಯನ್ನ ಉಳಿಸಿ ಬೆಳೆಸುವ ಬಗ್ಗೆ ಸಾರ್ವಜನಿಕರಿಗೂ ಜಾಗೃತಿಯನ್ನ ಮೂಡಿಸಬೇಕಾಗಿದೆ. ನೈಸರ್ಗಿಕ ದತ್ತವಾದ ಇಂತಹ ವೃಕ್ಷ ಉದ್ಯಾನವನಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದು ಪರಿಸರ ಸಂರಕ್ಷಣೆಯಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋಣ. ಪಲ್ಲವಿ ಸಂತೋಷ್, B4 News 24/7 ಉಡುಪಿ.